ಮಾನ್ವಿ ಪಟ್ಟಣದ ಜನರೇ ಎಚ್ಚರ. ನಿಮ್ಮ ಮನೆಗಳಿಗೆ ಬೀಗ ಹಾಕಿ ಎಲ್ಲಾದರೂ ಹೋಗುವ ಮುನ್ನ ಹುಷಾರಾಗಿರಿ. ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ವ್ಯವಸ್ಥಾಪಕ ಬಸವರಾಜ್ ಅವರ ವಸತಿ ಗೃಹವನ್ನೇ ಟಾರ್ಗೆಟ್ ಮಾಡಿರುವ ಕಳ್ಳರು ಮನೆಯ ಬೀಗ ಮುರಿದು ಕೈಚಳಕ ತೋರಿದ್ದಾರೆ. ಬಸವರಾಜ್ ಅವರು ತಮ್ಮ ಮಗನ ಪದವಿ ಪ್ರದಾನ ಸಮಾರಂಭಕ್ಕೆ ಶುಕ್ರವಾರ ಬಿಜಾಪುರಕ್ಕೆ ತೆರಳಿದ್ದ ವೇಳೆ ಕಳ್ಳರು ಮನೆಯೊಳಗೆ ನುಗ್ಗಿ ಸುಮಾರು 30 ಗ್ರಾಂ ಬಂಗಾರ, 2 ಬೆಳ್ಳಿ ದೀಪಗಳು ಹಾಗೂ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಭಾನುವಾರ ಸಂಜೆ ವಾಪಸ್ ಮನೆಗೆ ಬಂದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಈ ಸಂಬಂಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಇಂತಹ ಕಳ್ಳತನದ ಪ್ರಕರಣಗಳು ಪಟ್ಟಣದ ಜನರಲ್ಲಿ ಆತಂಕ ಮೂಡಿಸಿದ್ದು ಪೊಲೀಸರು ಕಳ್ಳರನ್ನ ಆದಷ್ಟು ಬೇಗ ಬಂಧಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ನಿಮ್ಮ ಹೆಸರು? ಬಸವರಾಜ್ ಸರ್, ಏನು ಕಳ್ಳತನ ಆಗಿದೆ ನಿಮ್ಮ ಮನೆಯಲ್ಲಿ? ಕಳ್ತನ ಆಗ್ಯದ. ಹೌದಾ? ಎಷ್ಟು ಗಂಟೆಗೆ ಆಗಿದೆ ಸರ್? ಅದು ಯಾವಾಗ ಆಗಿದೆ ಗೊತ್ತಿಲ್ಲ ರೀ. ನಾವು ಶುಕ್ರವಾರ ದಿವಸ ಹೋಗಿದ್ದೆವು. ಇವತ್ತು 8 ಗಂಟೆಗೆ ಬಂದೀವಿ. ರವಿವಾರ ಇವತ್ತು ಕಳ್ಳಾಗಿದೆ. ಅಲ್ಲ ಸರ್, ಈಗ ನಿಮ್ಮ ಮನೆಯಲ್ಲಿ ಇದು ಎಷ್ಟನೇ ಬಾರಿ ಕಳ್ಳತನ ಆಗಿರೋದು? ಇದು 2ನೇ ಸಲ ರೀ. 2ನೇ ಸಲ. ಮೊದಲು ಯಾವಾಗ ಆಗಿತ್ತು ಸರ್? ಮೊದಲು 4 ವರ್ಷದಿಂದ ಆಗಿತ್ತು. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ರೆ? ಇಲ್ಲ ರೀ, PC ಅವ್ರು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ರು, ಫೋಟೋ ಗಿಡ ತಗೊಂಡ್ರಿ. ಈಗ ನಿಮ್ಮ ಕಳ್ಳತನ ಆಗಿದ್ದು ಯಾರಾದರೂ ಮಾಹಿತಿ ನೀಡಿದ್ರೋ ಅಥವಾ ನಿಮಗೆ ಮನೆಗೆ ಬಂದಮೇಲೆ ಗೊತ್ತಾಯ್ತಾ? ಮನೆಗೆ ಬಂದಮೇಲೆ ಗೊತ್ತಾಯ್ತು, ಬಾಗಿಲ ತಗೊಂಡು ನೋಡಿದ ಮೇಲೆ. ಹಾಂ, ಈಗ ನಿಮ್ಮ ಮನೇಲಿ ಏನೇನು ಕಳ್ಳತನ ಆಗಿದೆ? ಒಂದು 3 ತೊಲೆ ಬಂಗಾರ ರೀ, ಒಂದು 4-5 ಸಾವಿರ ರೂಪಾಯಿ, ಒಂದು ಹಳೇದೊಂದು ಮೊಬೈಲ್ ರೀ, 2 ದೇವ್ರ ಮಂದಿ ದೀಪ ಹಚ್ಚು ಇದು ಬರ್ತಾವ್ರಿ, ಬೆಳ್ಳಿಯವ್ರು 2. ಈಗ ಯಾರ ಮೇಲೆ ಅನುಮಾನ ಇದೆ ಸರ್? ಅನುಮಾನ ಏನು ಗೊತ್ತಾಗುತ್ತೆ ರೀ. ಅಲ್ಲ ಸರ್, ಈಗ ಮಾನವಿಯಲ್ಲಿ ಕಳ್ಳತನ ಆಗ್ತಾ ಇದೆ. ಈಗ ನಿಮ್ಮ ಮನೆ ಪಕ್ಕದಲ್ಲಿ ಕೂಡ ಒಂದು ಕಳ್ಳತನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. 2 ಆಗ್ಯಾವ, ಅದು ಆಗಿದೆ, ಇದು ಆಗಿದೆ. ಅದು ಆಗಿದೆ. ಈಗ ಪ್ರತಿ ಬಾರಿ ಆಗ್ತಾ ಇದ್ದಾನಾ ಅಥವಾ 2 ಸಲ 2 ಆಗಿದ್ರು? ಹಾಂ, ಈ ಸಲನೂ 2 ಆಗ್ಯಾವ. 2 ಆಗಿದಾವ. ಈಗ ನೀವು ಅಷ್ಟೊಂದು ವಸ್ತು ಅಂತ ಹೋಗಿದ್ರಿ, ಯಾರ ಮೇಲೆ ಅನುಮಾನ ಇದೆನಾ? ಅನುಮಾನ ಇಲ್ಲ ರೀ. ಅನುಮಾನ ಇಲ್ಲ. ಈಗ ಪೊಲೀಸ್ ಇಲಾಖೆ ದೂರು ಕೊಟ್ಟಿದ್ರೆ? ಅಲ್ಲ, ಮೊದಲು ಹೇಳಿದ್ದಾರೆ ಅವಾಗ, ಈಗ ಕೊಡ್ಬೇಕ್ರಿ ದೂರು. ದೂರು ಕೊಡ್ಬೇಕಾ?